ಶ್ರೀಮಾತ್ರೇ ನಮಃ. ಈ ದಿವಸ ಮಾರ್ಗಶೀರ್ಷ ಮಾಸದ ಪೂರ್ಣಿಮೆಯ ದಿನ. ದಶಮಹಾವಿದ್ಯೆಯರಲ್ಲಿ ಒಬ್ಬಾಕೆ ಆದಂಥ ತ್ರಿಪುರ ಭೈರವಿಯ ಜಯಂತಿ ಇವತ್ತಾಗಿರ್ತದೆ. ತ್ರಿಪುರ ಭೈರವಿ ಕಾಳಿ ಕುಲದ ದೇವತೆ ಆಗಿದ್ದು, ಉಗ್ರ ರೂಪದಲ್ಲಿ ಆಕೆಯ ಆರಾಧನೆ ಇರೋದರಿಂದ ಆಕೆಯನ್ನ ಆರಾಧಿಸಲು ಒಬ್ಬ ಸಕ್ಷಮನಾದ ಸಶಕ್ತನಾದ ಗುರುವಿನಿಂದ ಮಾರ್ಗದರ್ಶನ ಪಡೆದ ಮೇಲೆಯೇ ಆಕೆಯ ಮೂಲ ಮಂತ್ರ ಆಗಲಿ ಅಥವಾ ಆಕೆಯ ಆರಾಧನಾ ಪದ್ಧತಿಯನ್ನಾಗಲಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇರ್ತದೆ. ಜನಸಾಮಾನ್ಯರಿಗೆ ಆಕೆಯ ಆರಾಧನಾ ಪದ್ಧತಿಯಲ್ಲಿರುವಂತಹ ನಿಗೂಢ ಅರ್ಥಗಳನ್ನು ತಿಳಿದುಕೊಂಡು ಆಕೆಯನ್ನು ಸರಿಯಾದ ಕ್ರಮದಲ್ಲಿ ಉಪಾಸನೆ ಮಾಡುವುದು ಕಷ್ಟ ಸಾಧ್ಯ ಆಗಿರೋದ್ರಿಂದ ಆಕೆಯ ನಾಮಸ್ಮರಣೆಯನ್ನ ವಿಶೇಷವಾಗಿ ಈ ಭೈರವಿ ಜಯಂತಿ ದಿವಸ ಅಲ್ಲದೆ ನಿತ್ಯವೂ ನಮ್ಮ ಕಷ್ಟಗಳನ್ನು ಕಳೆಯುವುದಕ್ಕಾಗಿ, ನಮಗೆ ಒದಗಿ ಬರುವಂತಹ ಆಪತ್ತುಗಳನ್ನು ಕಳೆಯುವುದಕ್ಕಾಗಿ ಆಕೆಯ ನಾಮಸ್ಮರಣೆ ಮಾಡೋದರಲ್ಲಿ ಯಾವುದೇ ತಪ್ಪು ಅಥವಾ ಯಾವುದೇ ದೋಷ ಇರುವುದಿಲ್ಲ. ಆದರೆ ಆಕೆಯ ಚಿತ್ರಪಟವನ್ನಿಟ್ಟು ಪೂಜೆ ಮಾಡೋದಕ್ಕೆ, ಆಕೆಯ ಬಿಂಬವನ್ನಿಟ್ಟು ಪೂಜೆ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಗುಪ್ತ ವಿದ್ಯೆಗಳ ಮೂಲಕ ಆಕೆಯನ್ನು ಆರಾಧನೆ ಮಾಡೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಬೇಕೇ ಬೇಕಾಗ್ತದೆ. ಮುದ್ರಿತವಾದ ಪುಸ್ತಕದಲ್ಲಿ ಇರುವಂತಹ ಮಂತ್ರಗಳನ್ನ ನಾವು ಪಠಿಸಿ ನಮಗೆ ತಿಳಿದ ರೀತಿಯಲ್ಲಿ ಆಕೆಯ ಆರಾಧನೆ ಮಾಡುವುದು ಅಷ್ಟೊಂದು ಸಾಧುವಾದ ಕ್ರಮ ಅಲ್ಲ. ಜಗನ್ಮಾತೆಯೇ ಆಗಿರ್ತಾಳೆ, ಆಕೆ ಜಗತ್ತಿಗೆ ಮಾತೆ ಆಗಿದ್ದು ನಮಗೆ ಕೆಡಕನ್ನು ಉಂಟು ಮಾಡೋದಂತೂ ಸಾಧ್ಯ ಇಲ್ಲ. ಆದರೆ ಒಂದೊಂದು ರೂಪಕ್ಕೆ, ಒಂದೊಂದು ಅವತಾರಕ್ಕೆ ಅದಕ್ಕೆ ನಿಗದಿಪಡಿಸಿದಂತಹ ಒಂದು ಪೂಜಾ ಪದ್ಧತಿ, ಒಂದು ಆ ಮಂತ್ರಕ್ಕೆ ಒಂದು ವಿನಿಯೋಗ ಇರೋದರಿಂದ ಅದನ್ನು ನಾವು ಬಳಸುವಾಗ, ಆ ಮಂತ್ರದಿಂದ ಆಕೆಯನ್ನು ಆವಾಹಿಸುವಾಗ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ನಾವು ಆಕೆ ಆರಾಧನೆಯನ್ನು ಮಾಡಬೇಕಾಗಿರ್ತದೆ. ಆದರೆ ನಿಸ್ಸಂದೇಹವಾಗಿ ಭೈರವಿಯ ನಾಮಸ್ಮರಣೆಯನ್ನು ನಾವು ನಮ್ಮ ಕಷ್ಟ ಕಾಲಗಳಲ್ಲಿ ನಮಗೆ ಒದಗಿ ಬಂದಂತಹ ಆಪತ್ತಿನ ನಿವಾರಣೆಗಾಗಿ ಭೈರವಿಯ ಸ್ಮರಣೆಯನ್ನ ಮಾಡೋದರಲ್ಲಿ ಯಾವುದೇ ಅಡ್ಡಿ ಇರೋದಿಲ್ಲ. ಭೈರವಿಯನ್ನ ಎರಡು ರೀತಿಯಲ್ಲಿ ನಾವು ಧ್ಯಾನ ಮಾಡುವಂತಹ ಪರಿಪಾಠ ಇದೆ. ಒಂದು ಜಪಮಾಲೆ ಮತ್ತು ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡು ವರಾಭಯ ಮುದ್ರೆಯನ್ನು ಧರಿಸಿ ಕಮಲದಲ್ಲಿ ಕುಳಿತಿರುವಂಥ ಪರಮ ಮಂಗಳವಾದ ಮೂರ್ತಿ. ಆದರೆ ಆಕೆಯು ಅಂಥ ಜಪಮಾಲೆ ಪುಸ್ತಕವನ್ನು ಹಿಡಿದಾಗಲೂ ಸಹ ಕೊರಳಲ್ಲಿ ರುಂಡಮಾಲೆಯನ್ನು ಧರಿಸಿರ್ತಾಳೆ. ಇನ್ನೊಂದು ಉಗ್ರ ರೀತಿಯಲ್ಲಿ ಅನುಷ್ಠಾನ ಮಾಡುವವರು ಮುಕ್ತಕೇಶಿಯಾಗಿ ರುಂಡಮಾಲೆಯನ್ನು ಧರಿಸಿಕೊಂಡು ಶವಾರೂಢಳಾಗಿ ಸ್ಮಶಾನದಲ್ಲಿ ಕುಳಿತಿರುವಂತಹ ಒಂದು ರೂಪವನ್ನು ಸಹ ಆಕೆಯ ಪೂಜೆ ಮಾಡುವಾಗ ಧ್ಯಾನದಲ್ಲಿ ಆ ರೀತಿಯ ಮಂತ್ರವನ್ನು ನಾವು ಹೇಳುತ್ತಾ ಆಕೆಯನ್ನು ಆ ರೂಪದಲ್ಲಿ ಧ್ಯಾನಿಸುವಂತ ಪರಿಪಾಠವೂ ಇದೆ. ಅಂದ್ರೆ ನಮ್ಮ ಇಷ್ಟ ಕಾಮ್ಯಕ್ಕಾಗಿ ಭೈರವಿಯನ್ನು ಮುಖ್ಯವಾಗಿ ಶತ್ರು ನಿಗ್ರಹಕ್ಕಾಗಿ ಮಾಟ ಮಂತ್ರ ಇತ್ಯಾದಿ ಏನು ಋಣಾತ್ಮಕ ಶಕ್ತಿಗಳಿದ್ದಾವೆ ಅದಗಳ ನಿಗ್ರಹಕ್ಕಾಗಿ, ಅದಲ್ಲದೆ ದುಷ್ಟ ದಮನಕ್ಕಾಗಿ ಪೂಜೆ ಮಾಡುವಂಥವರು ಉಗ್ರ ರೂಪದಲ್ಲಿಯೂ, ಅಲ್ಲದೆ ದಾಂಪತ್ಯದಲ್ಲಿ ಪ್ರೀತಿಗಾಗಿ ಮತ್ತು ಜ್ಞಾನಕ್ಕಾಗಿ ಪೂಜೆ ಮಾಡುವವರು ಭೈರವಿಯನ್ನು ಪುಸ್ತಕ ಹಾಗೂ ಜಪಮಾಲೆ ಹಿಡಿದ ರೂಪಗಳಲ್ಲಿ ಪೂಜೆ ಮಾಡುವಂತ ಪರಿಪಾಠ ಇದೆ. ಭೈರವಿಯ ಉಪಾಸನೆ ಸಾಮಾನ್ಯವಾಗಿ ಯಾರು ದಶಮಹಾವಿದ್ಯೆಯ ಉಪಾಸನೆಯಲ್ಲಿ ತೊಡಗಿರ್ತಾರೋ ಅಂಥವರಲ್ಲಿ ವಿಶೇಷವಾಗಿ ಭೈರವಿಯ ರೂಪದಲ್ಲಿ ಯಾರಿಗೆ ಒಂದು ಆಕೆಯಲ್ಲಿ ಭಕ್ತಿ ಉಂಟಾಗ್ತದೋ ಅವರು ಮಾತ್ರ ಅದನ್ನ ಉಪಾಸನೆ ಮಾಡುವಂತ ಒಂದು ಅಧಿಕಾರವನ್ನು ಪಡೆದುಕೊಳ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ, ಯಾರು ತನ್ನನ್ನು ಆ ರೂಪದಲ್ಲಿ ಭೈರವಿಯ ರೂಪದಲ್ಲಿ ಆರಾಧಿಸಬೇಕು ಅಂತ ಅವಳು ಅಂದುಕೊಳ್ತಾರೋ ಅಂಥವರಿಗೆ ಭೈರವಿಯಲ್ಲಿ ವಿಶೇಷವಾದ ಭಕ್ತಿ ಉಂಟಾಗ್ತದೆ ಮತ್ತು ಅಂತಹ ಗುರುವನ್ನು ಹುಡುಕಿಕೊಂಡು ಹೋಗಿ ಆಕೆಯ ಆರಾಧನಾ ಪದ್ಧತಿಯನ್ನು ತಿಳಿದುಕೊಂಡು ಆದ ಮೇಲೆ ಅವರು ಆಕೆಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾವು ಎಲ್ಲರೂ ನಮಗೆ ಬಂದಂತಹ ಸಂಕಷ್ಟಗಳ ನಿವಾರಣೆಗಾಗಿ ಭೈರವಿಯ ನಾಮಸ್ಮರಣೆಯನ್ನು ಮಾತ್ರ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ನಾವೆಲ್ಲರೂ ನಮ್ಮ ಕಷ್ಟಗಳನ್ನು ಕಳೆದು ಜ್ಞಾನಪ್ರದಳಾಗಿ ನಮಗೆ ಬೇಕಾದಂಥ ಇಹಲೋಕದಲ್ಲಿ ಬೇಕಾದಂಥ ಎಲ್ಲ ಭೋಗ ಭಾಗ್ಯಗಳನ್ನು ನೀಡು ಅಂಥೇಳಿ ಈ ಭೈರವಿ ಜಯಂತಿ ದಿವಸ ಆಕೆಯನ್ನು ಬೇಡಿಕೊಂಡು ಓಂ ಭೈರವಿಯೇ ನಮಃ ಎಂದು ಆಕೆಯ ನಾಮಸ್ಮರಣೆಯನ್ನು ಮಾಡೋಣ. ಶ್ರೀಮಾತ್ರೇ ನಮಃ.